ಏನ್ರಿ ಚಾ ಮಾಡ್ಕೊಂಡ್ ಬರ್ಲೇನು ಒಂದ್ ತಟಕ? ಏನ್ ಚಾ ಬೇಡ ಏನ್ ಬೇಡ. ನೀ ಏನು ನಮ್ಮ ಮನ್ಯಾಗ ಕೇಳ್ದಂಗ್ ಕೇಳ್ತಲ್ಲ. ಇದು ಬೀಗರ್ ಮನಿ ಅನ್ನೋದು ಮರ್ತೇನು? ಬೀಗರ್ ಮನ್ಯಾಗ ನಮಗ್ ಬೇಕಂದಂಗ್ ನಾವೇ ಮಾಡ್ಕೊಂಡು ತಿನ್ನೋದು ಉಣೋದು ಮಾಡ್ಕೋತ ಕುಂತ್ರು ಹೆಂಗ? ನಿನಗಂತೂ ಸಣ್ಣ ಇಲ್ಲ ಸೂಕ್ಷ್ಮ ಇಲ್ಲ. ನಾನು ಬಂದು ಎಷ್ಟು ದಿನ ಆಯ್ತು, ಹೋಗ್ಬೇಕು, ಸರಿ ಅನ್ಸಲ್ದು ನನಗ ಅಂತೇಳಿ ನಾನು ವಿಚಾರ ಮಾಡ್ಕೋತ ಕೂತೀನಿ. ನೀ ನೋಡಿದ್ರೆ ಚಾ ಮಾಡ್ಲ್ಯಾ ಊಟ ಮಾಡ್ಲ್ಯಾ ಅಂತ ಕೇಳ್ಕೊತ ನಿಂತು ಬಿಟ್ಟಿದ್ದಿ. ಮನೆಗ ಇಷ್ಟೊತ್ತಿಗೆ ಕುಡಿತಿದ್ರಲ್ಲ ಅದಕ್ಕೆ ನಾನು ಕೇಳ್ದ. ಅದಕ್ಕೆ ಸೊನ್ನೆ ಸೂಕ್ಷ್ಮ ಇಲ್ಲ ಅನ್ನೋದೇನು? ನನಗೂ ವಿಚಾರ ಅದ ರೀ. ನನಗೂ ಯಾವಾಗ ಹೋಗ್ಬೇಕ ಅನ್ಸ್ಲಕತ್ತದ. ನನಗೇನು ಇಲ್ಲಿ ಇರಲಕ್ಕೇನು ಭಾಳ ಇಷ್ಟಪಟ್ಟೇನು ಉಳಿಲಕತ್ತಿಲ್ಲ ನಾನು. ನನಗೆ ಒಂದು ಗಳಿಗೆ ಕಾಲು ನಿಂತ್ಕೊಳ್ಳೋಕತ್ತಿಲ್ಲಿ. ನಾನು ಸುಮ್ಮ ನನ್ನ ಮಗಳ ಸಲಿಂದ ಹೋಗ್ಕೊಂಡೀನಿ. ಬರ್ತಾಳೇನೋ ಬರ್ತಾಳೇನೋ ಅಂಥೇಳಿ ಕಾಯ್ಕೋತ ಕುಂತೀನಿ. ಆಕಿ ನೋಡಿದ್ರೆ ಇನ್ನೊಂದು ಸರಿ ಬರ್ತೀನವ ಈಗ ಬರಲ್ಲ ಬರಲ್ಲ ಅಂತಾಳ. ಏನು ಮಾಡ್ಬೇಕಂತ ಒಂದು ತಿಳಿಬಂತು ನನಗೆ. ನಾ ಇರಲ್ಯಾಕ ಬಿಟ್ಟು ಹೋಗಮ್ಮಿ ಅಂತಂದ್ರೆ ಈಗ ಅವ ಅಜ್ಜ ಒಂದು ಹಂಗೆ ಹೇಳೋಣ ಅಂತ ಅಲ್ಲಾಗತ್ತೀರಿ. ಇದ್ರಾಗ ಖರೆ ಯಾರ್ದೋ ಸುಳ್ಳು ಯಾರ್ದೋ ಒಂದು ತಿಳಿವಂತು. ನಾಳೆಗೆ ಮತ್ತೆ ಎಲ್ಲ ಗೊತ್ತಾದ್ರೂ ನಾವು ಹಿಂಗೆ ಬಿಟ್ಟು ಹೋದೆವು, ಆ ಅಜ್ಜ ಹೇಳಿದ ಮಾತೆ ಖರೆ ಆಯ್ತಂದ್ರೆ ಇದ್ದಿದ್ದೊಂದು ಮಗಳಿಗೆ ಕಳ್ಕೊಂಬಂಗೆ ಆಗ್ಬಿಡ್ತದ. ಅದಕ್ಕೆ ಯಾಕೆ ಬೇಕು, ಇಲ್ಲಿ ಏನದ ಏನು ನಡ್ದದ ಅಂತ ಹೇಳಿ ತಿಳ್ಕೊಂಡೇ ಹೋಗಮ್ಮ ಅಂತೇಳಿ ನಾನು ನಿಂತೀನಿ. ಇದ್ದಿಲ್ಲ ಅಂತಂದ್ರೆ ನನಗೇನು ಇಲ್ಲಿ ಇರ್ಲಕ್ಕೇನು ಇಷ್ಟ ಅದ ಅನ್ಕೊಂಡ್ರೇನು? ನನ್ನ ಮಗಳು ಏನಾರ ಬರ್ತೀನಿ ಅಂದಿಳು ಅಂತಂದ್ರೆ ಇಷ್ಟೊತ್ತಿಗೆ ನಾವು ಊರಿಗೆ ಹೋಗಿ 2 ದಿನ ಆಗಿರ್ತಿತ್ತು. ಈಕಿ ಬರಲ್ಲ ಹೋಗ್ಯಾಳಲ್ಲ, ಅದಕ್ಕೆ ಟೈಮ್ ಹೋಗ್ಲಾಗತ್ತದ. ಹೋಗ್ಲಿ, ಶಿವಗದು ಫೋನ್ ಮಾಡಿ ಹೇಳೋದಿತ್ರಿ, ಮತ್ತೆ ಹೇಳಿರಿಲ್ಲ? ಹ್ಞೂ ನಿನ್ನ ಅವನೇ ಫೋನ್ ಹಚ್ಚಿನು, ಯಾಕಪ್ಪ ಇನ್ನೂ ಬಂದೇ ಇಲ್ಲ ಅಂತ. ಅದಕ್ಕೆ ಹೇಳ್ದ ಅವನಿಗೆ ಹಿಂಗೆ ಅಂತ ಎಲ್ಲಾನು ಹೇಳ್ದ. ಅದಕ್ಕೆ ಅವ ಏನಂತಂದು ಗೊತ್ತೇನು, ಕಿವಿ ಮೇಲೆ ಹಿಂಗೆ ಸುದ್ದಿ ಬಿದ್ದದ ಅಂತಂದ್ರೆ ನಾಳೆಗೆ ನೀವು ತಂಗಿಗಲ್ಲಿ ಬಿಟ್ಟು ಬಂದ್ರಿ ಅಂದ್ರೆ ಆಕಿನ ಜೀವಕ್ಕೆ ಆಪತ್ತಿದ್ದಂಗೆ. ಬ್ಯಾಡಪ್ಪ, ನೀವು ಮುಂದೆ ಹಾಕ್ಕೊಂಡೇ ಬರ್ರಿ ಪೂಜಾಗ, ಬಿಟ್ಟು ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತ ನಾವ. 1-2 ದಿನ ತಡ ಆದ್ರೆ ಆಗಲ್ಯಾಕ ಬರ್ಲಿಕ್ಕೆ, ಕರೆ ಆಕಿಗೆ ಮುಂದೆ ಹಾಕ್ಕೊಂಡೇ ಬರ್ರಿ ಅಪ್ಪ, ನೀವು ಬಿಟ್ಟು ಬರಬೇಡ್ರಿ ಅಂತ ಹೇಳ್ತಾನವ. ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ವಲ್ದು. ನನಗಂತರೂ ಇಲ್ಲಿ ಇರ್ಲಕ್ಕೆ ಆಗವಲ್ದಪ್ಪ. ಇನ್ನು ಬೀಗರಂತರೂ ಇಲ್ಲ, ಅಣ್ಣವರು ಇಲ್ಲ, ಇನ್ನು ಒಬ್ಬವನೇ ಆಗ್ಬಿಟ್ಟು ನಾನು ಈ ಮನ್ಯಾಗ. ಹೊಸ ಮಂದಿ ನೀವೇ ಆಗಿಬಿಟ್ಟಿರಿ ಹೆಣ್ಮಕ್ಳು. ಏನಂತ ಮಾತಾಡಲಿ ನಾನು? ಇನ್ನು ಅವ್ರ ಅಣ್ಣವ್ರು ಇದ್ದೀರಂತಂದ್ರೆ 1-2 ಮಾತಾಡ್ಕೋತಾರ ಕೂಡ್ತಿದ್ದೇವೆ ಅನ್ನೋ. ಯಾರಿಲ್ಲಪ್ಪ. ಏನು ಮಾಡಲಿ, ಬರೀ ಹೊರಗೆ ಹೋಗೋದು ಬರೋದು ಹೋಗೋದು ಬರೋದು ಹಿಂಗೆ ಆಗ್ಲಾಗತ್ತದ ನನಗೆ. ಅದಕ್ಕೆ ಏನು ಮಾಡಲಿ ಅಂತ ಕುಂತೀನಿ ನೋಡಿ ವಿಚಾರ ಮಾಡ್ಕೊತ. ನಾನು ಕೇಳಿಲ್ಲ ಅನ್ಕೊಂಡ್ರೆ ನೀವು ಪೂಜಾ ಕೇಳಿ ನಾನು ಹಿಂಗೆ ನಿಮ್ಮ ಅತ್ತೆ ಬದಲಿ ಆಗಿರ್ಲಿಲ್ಲವ ಅಂತೇಳಿ ಎಲ್ಲ ರೀತಿ ಕೇಳಿ ನೋಡ್ದೆ. ಆಕಿ ಒಟ್ಟು ಒಪ್ಕೊಳ್ಳೋಕೆ ತಯಾರಿಲ್ಲ. ಇಲ್ಲವ ನಮ್ಮ ಅತ್ತೆ ಬದಲಿ ಆಗ್ಯಾಳ, ಚಂದ ಆಗ್ಯಾಳ ಅಂಥೇಳಿ ಅಂದು ಹೊರತು ಅವ್ರ ಅತ್ತಿಗೇನು ಬಿಟ್ಕೊಟ್ಟಿಲ್ಲ ಬಿಡ್ರಿ. ಆಕಿ ಬಿಟ್ಕೊಟ್ಟು ಮಾತೇ ಆಡಲಿಲ್ಲ. ನಾನು ಎಲ್ಲ ರೀತಿ ಕೇಳಿ ನೋಡೀನಿ, ಆಕಿ ಒಟ್ಟು ಬಾಯನೇ ಬಿಟ್ಟಿಲ್ಲ. ಈಗ ಮತ್ತು ಏನು ಮಾಡೋದಂತ ತಿಳಿವಲ್ದು. ಆ ಅಜ್ಜಂಗೆ ನೀವು ಪಕ್ಕ ಕೇಳಿರಿ ನೋಡ್ರಿ, ಮತ್ತು ಅವ ಯಾರ್ದಾರ ತಿಳ್ಕೊಂಡು ಇವ್ರದೇ ಅಂತ ಹಿಂಗೆ ಹೇಳೇನೆ ನೋಡ್ರಿ ಅಂತ ನಾ ಅಂತೀನಿ. ಇಲ್ಲ ಅವನಿಗೆ ಈ ಮನ್ಯಾಗಿನವ್ರು ಭಾಳ ಅಂದ್ರೆ ಭಾಳ ಪರಿಚಯ ಅದಾರ. ಎಲ್ಲರ ಹೆಸರು ಹೇಳ್ದು ನಾವ, ಎಲ್ಲರ ಹೆಸರು ಹೇಳಿನೇ ಎಲ್ಲ ಕತಿ ಮಾಡಿ ಹೇಳ್ದು ನೋಡವ. ಅವ ಏನು ಹಿಂಗೆ ಕನ್ಫ್ಯೂಸ್ ಆಗಿ ಏನು ಹೇಳಿಲ್ಲವ. ನನಗೇನು ಹಂಗೆ ಅನಿಸಿಲ್ಲ. ಬೀಗ್ತಿ ಹೆಸರು ಹೇಳ್ದನು, ಎಲ್ಲನೂ ಹೇಳ್ದನವ. ಪ್ರತಿಯೊಂದು ಹೇಳೇನು ಗೊತ್ತೇನು? ನನಗೆ ಯಾಕೋ ಅವ್ನ ಮಾತು ಸುಳ್ಳಂತ ಅನಿಸ್ವಲ್ದು. ಹೋಗ್ಲಿ, ನಾವು ಇಷ್ಟು ಮಾತಾಡ್ಲಕತ್ತೀವಿ, ಮತ್ತು ಬೀಗ್ತಿ ಕೇಳಿಸ್ಕೊಂಡ್ರು ಅಂತಂದ್ರೆ ಮತ್ತು ಕಡ್ಡಿಗೆ ಒಯ್ದು ಗುಡ್ಡ ಮಾಡಂಗಳ. ಮತ್ತು ಆಕಿಗೆ ಇವ್ರಿಗೆಲ್ಲ ಗೊತ್ತಾಗ್ಯದ ಅಂತ ಅನ್ಕೋತಾಳ. ಮತ್ತು ಎಲ್ಲರ ಅವರು ಇಲ್ಲಿಲ್ಲ, ಆಕಿ ಆ ಕಡೆ ಯಾರ್ದೋ ಮನೆಗೆ ಹೋಗ್ಯಾಳ್ಬೇಡ್ರಿ. ಮನೆಯಾಗಿಲ್ಲ. ಮನೆಯಾಗಿದ್ರೆ ನಾನೆಲ್ಲಿ ಇಷ್ಟು ಮಾತಾಡ್ತಿದ್ದ. ಆಕಿ ಮನೆಯಾಗಿಲ್ಲ. ಇನ್ನು ಆಕಿನ ಮಗಳು ಆಕಿ ಅಂತೂ ಏನೋ ಟ್ರಿಪ್ಪಿಗೆ ಹೋಗ್ಯಾರಂತವ್ರು. ಗಂಡ ಹೆಂಡತಿ ಮಕ್ಕಳೆಲ್ಲ ಒಂದು 15-20 ದಿನ ಬರ್ಲಂತವ್ರು. 15-20 ದಿನ ಬರ್ಲತ್ತವ. ನನಗೂ ಇವತ್ತು ಮುಂಜಾನೆ ಪೂಜೆ ಅಂದಳು, ನಿಮ್ಮ ನಾತಿ ಏನು ಬಂದಿಲ್ಲ ಅಂತಂದ್ರೆ ಅಂದಳಕಿ. ಇಲ್ಲವ, ಅವ್ರೇನೋ ಟ್ರಿಪ್ಪಿಗೆ ಹೋಗ್ಯಾರಂತ, ನೀನು ನಮ್ಮ ಅತ್ತೆ ಹೇಳಕತ್ತೇಳು, ಅವ್ರಿಲ್ಲ ಈಗ 15-20 ದಿನ ಬರಲ್ಲ ಅಂತಂತಂದಳು. ಆಕಿ ಹುಡುಗಿಗೆ ನಾನಂತರೂ ಬಂದಿದ್ದು ಹಿಡಿದು ನೋಡಿಲ್ ಬಿಡು. ಆಕಿ ಯಾವಾಗ ಬರ್ತಾಳೋ ಯಾವಾಗ ಹೋಗ್ತಾಳೋ. ಇನ್ನು ಆಕಿನ ಗಂಡ ಮಕ್ಕಳು ಯಾರಿಗೆ ನೋಡಿಲ್ ಬಿಡು ನಾನಂತರೂ. ನೀರ ಮಾತಾಡಿದ್ದಿಲ್ಲ ಮತ್ತು? ಹ್ಞೂ, ನಾ ಮಾತಾಡ್ದೆ ಅವತ್ತೇ. ಅಲ್ಲಿ ಬಂದಳು, ಆರಾಮಿದ್ದೀರಿ ಆಂಟಿ ಅನ್ಕೊಂತ ಮಾತಾಡ್ದಲ್ಲ ನಾನು. ಮಾತಾಡ್ದೆ. ಆಕಿ ಏನು ನನ್ನ ಮೊಮ್ಮಗಳಿಗೆ ತೆಗೆಸ್ಕೊಟ್ಟಾಳಂತ ಗೊತ್ತೇನು? ಅದಕ್ಕೆ ಮೊನ್ನೆ ಜಗಳ ಮಾಡೀನಿ ನಾನು ಬೀಗ್ತಿ ಸಂಗಟ. ಮೊಮ್ಮಗಳಿಗೆ ಹಿಂಗೆ ತೆಗೆಸ್ಕೊಟ್ಟಾಳ, ನಾಳೆಗೆ ಏನಾರ ಆಗಿತ್ತಂತಂದ್ರೆ ನಿಮ್ಮ ಮಗಳು ಕೊಡ್ತೀಳೇನ್ರಿ ಅಂತ. ಅದಕ್ಕೆ ಆಕಿಗೆ ಬೆಂಕಿ ಬಿದ್ದದು ಬೀಗ್ತಿಗೆ. ಅದಕ್ಕೆ ನಾನು ಮುಂದೆ ನಿಂತು ಈಗ ಚಂದ ಮಾತಾಡಲ್ಲ ಗೆಳಕಿ. ನೀ ಇದ್ದಿಲ್ಲ ಅಂತಂದ್ರೆ ಹೊರಗೆ ಓದ್ತಿದ್ದಿಲ್ಲ, ಇಲ್ಲೇ ಮಾತದ ಆಡ್ಕೊತ ಕುಂತು ಬಿಡ್ತೇಳು. ಮನ್ ಹಂಗೆ ಜರ ಬಾಯ್ ಮಾಡೀನಲ್ಲ, ಅದಕ್ಕೆ ಆಕಿ ಮನೆಗೆ ಇರಲ್ಲ ಗಳಿಗೆ ಜಾಸ್ತಿ. ಹೋಗ್ಲಾಗತ್ತಾಳ, ಆ ಕಾಡು ಈ ಕಾಡು ಓಡಾಡ್ಕೋತ ಹೋಗ್ತಿರ್ತಾಳ, ಮನೆಗೇನು ಇರಲ್ಲ.
ಹಂಗೆಲ್ಲ ಸುಮ್ ಜಗಳ ಮಾಡ್ಕೊತ ಕೂಡ್ಬೇಡ. ಈಕಿ ನನ್ನ ಮಗಳು ಏನು ಹೇಳಲ್ಲ ಹೋಗ್ಯಾಳಲ್ಲಕತ್ತಿದಿ ಯಾರಿಗೆ ಗೊತ್ತು ಮತ್ತು ಚಂದ ಇದ್ದಿರಂತಂದ್ರೆ ಸುಮ್ಮ ನಾವೇ ಏನೋ ಅನ್ನೋ ಅನ್ಕೊಂಡು ಸುಮ್ಮ ನಮ್ಮ ಮಗಳದು ಜೀವನ ನಾವೇ ಹಾಳು ಮಾಡ್ದಂಗೆ ಆಗ್ತದ. ನೋಡ ಮತ್ತಿನ್ನ ಯಾವುದು ಖರೆ ಯಾವ ಸುಳ್ಳು ಅನ್ನತ್ತನ ನಾವು ಇನ್ನೂ ಏನೂ ಡಿಸೈಡ್ ಮಾಡೋಕ್ಕೆ ಬರಲ್ಲ. ಸುಮ್ಮನೆ ನಾವು ಸಿಟ್ಟಿನಾಗ ಬುದ್ಧಿ ಕೊಟ್ಟು ನಿರ್ಧಾರ ಮಾಡೋಕ್ಕಾಗಲ್ಲ. ನೋಡಮ್ ತಗೋ. ಇನ್ನು ಒಂದೆರಡು ದಿನ ಅಂತರೂ ನನಗಂತರೂ ಇಲ್ಲಿ ಇರ್ಲಿಕ್ಕಾಗಲ್ದು. ಒಂದು ಕೆಲಸ ಮಾಡ್ಲೇನು, ನಾ ಸುಮ್ಮ ಊರಿಗೆ ಹೋಗ್ಬಿಡ್ತೀನಿ. ಮತ್ತು ಪೂಜೆ ಅದು ಬರ್ಲಿಕ್ಕೆ ಒಪ್ಕೊಂಡಳು ಮಾಡಿದಳು ಅಂತಂದ್ರೆ ಶಿವ ಕಳಿಸ್ತೀನಂತ. ಅವ ಬಂದು ಕರ್ಕೊಂಡು ಬರ್ತಾನೆ ನಿಮಗೆ. ಅದಕ್ಕೆ ನಾ ಹೋಗ್ತೀನಪ್ಪ, ನನಗೆ ಇರ್ಲಿಕ್ಕೆ ಆಗವಲ್ದಿಲ್ಲಿ. ಅದಕ್ಕೆ ಏನು ಮಾಡಲಿ ಹೇಳು, ಹೋಗಲಿ. ನೀನು ಚಿನ್ನು ಇರ್ತೀರಾ ಮತ್ತು? ಹ್ಯಾಂಗೆ ಹೇಳ್ತೀರಿ ನೀವು? ಇಲ್ರಪ್ಪ, ನನಗಾಗಲ್ಲ ಕಡಿ. ನನಗೆ ಒಬ್ಬಾಕಿಗೆ ಇರೋದಾಗಲ್ಲ ನನಗೆ. ನಿಂದ್ರಿ, ಇನ್ನೊಂದು 2 ದಿನ ಅಲ್ಲ, 2 ದಿನದಾಗ ಏನಾಗದ ಹೋಗ್ಲಿ. ಹಂಗೆ ಶಿವನು ಹೇಳೇನಲ್ಲ, ಅಲ್ಲಿಂದೆಲ್ಲ ಮುಗಿಸ್ಕೊಂಡೆ ಬರ್ರಿ, ಪೂಜೆ ಮುಂದೆ ಹಾಕ್ಕೊಂಡೆ ಬರ್ರಿ ಅಂದನಲ್ಲ. ಆಯ್ತು ಸುಮ್ಮನಿರಿ, ನೋಡಮಂತ. ನಾನೇನು ಅನ್ನಕತ್ತೀನಿ, ಆಗಿದ್ದಾಯ್ತು ಹೋಗಿದ್ದೋಯ್ತು, ಸುಮ್ಮ ಬೀಗದಿಗೆ ಡೈರೆಕ್ಟ್ ಕೇಳ್ಬಿಡಮಂತ ನಾ ಅಂತೀನಿ. ಏನು ಡೈರೆಕ್ಟ್ ಕೇಳ್ತೀಯ? ಅಂಥ ಕೆಲಸ ಮಾತ್ರ ಮಾಡೋಕೆ ಹೋಗ್ಬೇಡ. ಯಾಕಂದ್ರೆ ಇಲ್ಲಿ ನಿನ್ನ ಮಗಳೇ ಹೇಳಾಗತ್ತಾಳ ನಮ್ಮ ಅತ್ತಿ ಚಂದ ಅದಾಳ ಅಂಥೇಳಿ. ಅದು ಏನೂ ಆಧಾರ ಇಲ್ಲದೆ ಅದು ಹೆಂಗೆ ನೀನು ಇದ್ದಕ್ಕಿದ್ದಂಗೆ ಆಕಿಗೆ ಮುಖದ ಮೇಲೆ ಹೊಡೆದಂಗೆ ಹಿಂಗೆ ಮಾಡ್ತೇನೆ ಹಂಗೆ ಮಾಡ್ತಂತ ಅದು ಹೆಂಗೆ ಹೇಳ್ತೀನಿ ನೀನು? ಹಾಂ, ಪೈಲೆ ಪೂಜೆನೇ ಒಪ್ಕೊಂಡಿಳು ಅಂತಂದ್ರೆ ಹಿಂಗೆ ಮಾಡ್ಲಾಕತ್ತಿರಲ್ಲ ನಮ್ಮ ಮಗಳಿಗೆ ಅಂಥೇಳಿ ಕೇಳಕ್ಕೆ ಬರ್ತಿತ್ತು. ಈಕಿ ನಮ್ಮ ಮಗಳೇ ಒಪ್ಕೊಳಕ್ಕೆ ತಯಾರಿಲ್ಲ, ನೀ ಅದು ಹೆಂಗೆ ಕೇಳ್ತಂತ ನಾ ಅಂತೀನಿ. ಇಲ್ಲ ನಿಂದ್ರು ನೀ ಅದು ಹೆಂಗಾರ ಮಾಡಿ ಕಂಡು ಹಿಡ್ಲಕ್ಕೆ ಬರ್ತದೆ ಸರ್ ನಿಂದ್ರು. ಈಗ ಬ್ಯಾರೆ ದಾರಿರ ಏನದ ರೀ? ಅದು ಹ್ಯಾಂಗೆ ಕಂಡು ಹಿಡಿಬೇಕಂತೀನಿ ನಾನು. ಮನ್ಯಾಗ ಚಂದ ಇರ್ತಾರಪ್ಪ ಅತ್ತಿ ಮತ್ತು ನನ್ನ ಮಗಳು ಎಲ್ಲ ಚಂದ ಇರ್ತಾರ. ಮತ್ತು ಅದು ಹ್ಯಾಂಗೆ ಕೇಳಂತೀರಿ, ಹ್ಯಾಂಗೆ ತಿಳ್ಕೊಬೇಕು ಅನ್ನೋದೇ ಗೊತ್ತಾಗುವಲ್ದು. ಯಾವಾಗ ನೋಡು ಚಂದ ಮಾತಾಡ್ತಾರ, ಚಂದ ಇರ್ತಾರ ಅತ್ತಿ ಸಸಿ. ಮತ್ತು ಆಕಿಗೆ ಹ್ಯಾಂಗೆ ಕಂಡು ಹಿಡಿಬೇಕು ನಾನು? ನಾನದಾದ್ರ ನೀನು ಊರಾಗ ಒಂದು ಜರ ಓಡಾಡಿ ಇಲ್ಲಿ ಆಕಿ ಯಾರೋ ಹೆಣ್ಮಕ್ಳು ನೀನು ಫೋನ್ ಮಾಡಿ ಹೇಳ್ದಾಗೆ ನಾವು ಇಲ್ಲಿಗೆ ಬಂದಿದ್ದೇವಲ್ಲ. ಆಕಿ ಯಾರು ತಂಗಿ ನೀನು ಫೋನ್ ಮಾಡಿ ಹೇಳ್ದಕ್ಕಿ ಅವತ್ತೇನೋ ಹೆಸರು ಹೇಳ್ದಿ. ಜಲ್ಜಾ, ಜಲಜಾ ಅಂದೆಲ್ಲ. ಆಕಿ ತಂಗಿಗೆ ಒಂದು ಸರಿ ನೀ ಭೇಟಿಯಾಗಿ ಎಲ್ಲ ವಿಷಯ ತಿಳ್ಕೊಂಡ್ರೆ ಹೆಂಗ? ಹಾಂ, ಸುಮ್ಮ ಆಕಿ ಏನು ಹೇಳ್ತಾಳಂತ ಕೇಳಲ್ಲ. ಆಕಿನ ಬಾಯಿಲ್ ಒಂದು ಆಕಿ ಏನಾರ ಹೇಳ್ದಳು ಅಂತಂದ್ರೆ ಅಜ್ಜ ಹೇಳಿದು ಆಕಿ ಹೇಳಿದು ಒಂದೇ ಇತ್ತಂತಂದ್ರೆ ಮತ್ತು ನಾವು ಆಕಿಗೆ ಕರ್ಕೊಂಡು ಬಂದು ಏನು ಅನ್ನೋದು ಮಾತಾಡ್ಲಕ್ಕೆ ಬರ್ತದ. ಸಾಕ್ಷಿ ಇದ್ದಂಗೆ ಆಯ್ತದ ನಮ್ಮ ಕಡೆಗೆ ಎರಡು. ಹೆಂಗಂತಿ? ಮತ್ತು ಆಕಿಗೆ ಹುಡುಗಿಗೆ ಭೇಟಿ ಆತೇನು? ಹ್ಞೂ, ಇದು ಅಡ್ಡಿ ಇಲ್ಲ. ನೀವು ಹೇಳೋದು ಖರೆ ನೋಡ್ರಿ. ನಾನು ಬಂದು ಇಷ್ಟು ದಿನ ಆಯಿತು, ಆಕಿ ಹುಡುಗಿ ಮನೆಗೆ ಹೋಗೋದೇ ನೆನಪಿಲ್ಲ ನನಗೆ. ಆಯಿತು, ಆಕಿನ ಮನೆನೂ ನಾನು ನೋಡಿಲ್ಲ. ಅದೇನೋ ಬಸ್ ಸ್ಟ್ಯಾಂಡ್ ಹೋಗೋ ದಾರಿದಾಗೆ ಅದ ರೀ, ಬರ್ರಿ ಅಂತಂದಿಳು. ಆಕಿನ ಫೋನ್ ನಂಬರ್ ಅದ ನಾನು ಬರಲಿ. ಆಕಿಗೆ ಫೋನ್ ಹಚ್ಚಿ ಕೇಳಿ ಹೋಗ್ಬೇಕಾಗ್ತದ. ಮತ್ತು ತಡ್ರಿ, ಇವತ್ತು ಆಕಿಗೆ ನಾನು ಫೋನ್ ಹಚ್ತೀನಿ. ಫೋನ್ ಹಚ್ಚಿ ಮತ್ತು ಮನೆಗೆ ಇದ್ದಿಳು ಅಂತಂದ್ರೆ ಬಾ ಅಂದು ಅಂದ್ರೆ ಹೋಗಿ ಬರ್ತೀನಿ. ಮತ್ತು ಕೇಳ್ತೀನಿ ಆಕಿಗೆ, ಒಂದು ಸರಿ ಕೇಳ್ತೀನಿ. ಆಕಿಗೆ ಗೊತ್ತಿರ್ತದ. ಆಕಿ ಕೇಳೋದು ಹೆಂಗಾರ ಆಯಿತು. ಆಕಿ ಇವ್ರದ್ದು ಖಾಸಿ ಗೆಳ್ತೀರಿ. ಆಕಿ ಹೆಂಗೆ ಬಾಯಿ ಬಿಡ್ತಾಳ ಬೀಗ್ತಿ ಬಗ್ಗೆ? ಆಕಿ ಬಾಯಿ ಬಿಡಲ್ಲ. ಆಕಿ ಈಕಿಂದು ಖಾಸಿ ಗೆಳತಿ ಗೊತ್ತೇನು? ಗೌರಕ್ಕಂದು ಭಾಳ ಖಾಸಿ ಗೆಳತಿ ಆಕಿ. ಆಕಿ ಹೆಂಗೆ ಆಕಿನ ಗೆಳತಿಗೆ ಬಿಟ್ಟು ಕೊಡ್ತಾಳ? ಇಲ್ಲಿ ಬಿಡ್ರಿ, ಆಕಿ ಹೇಳಲ್ಲ ನಮಗೆ. ಹೌದಲ್ಲ, ನನಗೆ ನೆನಪೇ ಇಲ್ಲ ನೋಡು. ಬೀಗ್ತಿಗೆ ಹೇಳ್ತೀಯಲ್ಲ ಆಕಿ. ಹಂಗಿದ್ರೆ ಹೇಳಲ್ ತಗೋ. ಇದು ಚಿನ್ನು ಎಲ್ಲಳ ಕಾಣಲ್ಲೇ ಹೋಗ್ಯಾಳಲ್ಲ. ಆಕಿ ಅವ್ರ ಅತ್ತಿ ಸಂಗಟ್ ಕುಂತಾಳ. ಆಕಿ ಏನೋ ಮಾಡ್ಲಕತ್ತಾಳ ಪೂಜಾ, ಅದು ನೋಡ್ಕೋತ ಕುಂತಾಳ ಈಕಿ. ಆಕಿ ನಡಿ ಅಜ್ಜಿ ಹೋಗಮ್ಮಿ, ಮಮ್ಮಿ ಬಲ್ಲಿ ಹೋಗಮ್ಮ ನಡಿ, ಮಮ್ಮಿ ಪಪ್ಪ ಬಲ್ಲಿ ಕರ್ಕೊಂಡು ಹೋಗು ಅಂತ ನೀನು ರಾತ್ರಿಗೆ ಅಳ್ಳಕತ್ತೇಳು. ಮತ್ತು ನಾನೇ ಸಮಾಧಾನ ಮಾಡಿ ಮಂಗಿಸೀನಿ. ಇನ್ನು 1-2 ದಿನ ನಿಂದ್ರವ ಹೋಗಮ್ಮಿ ಅಂತ ಹೇಳಿನಿ. ಸುಮ್ಮಾಗ್ಯಾಳ. ಒಂದ್ಸರಿನೂ ಬಿಟ್ಟು ಉಳ್ದಿಲ್ಲಲ್ಲ. ಅದಕ್ಕೆ ಈಗ ಇದ್ದಕ್ಕಿದ್ದಂಗೆ ಬಂದು ಇಷ್ಟು ದಿನ ಉಳ್ದಾಳ. ಮತ್ತು ನೆನಪು ಬಂದಿರಬೇಕು. ಏನೇ ಅಂದ್ರೂ ವಿಚಿತ್ರ ಬೀಗರು ಕೂಡ್ದು ಬಿಡು. ನಮಗಂತರೂ ಚಂದ ಕೂಡಿಲ್ಲ ಬೀಗರು ನಮ್ಗೆ. ಈಗ ಗುರಪ್ಪಣ್ಣಂಗೆ ನೋಡಿದ್ದೇನೆ ನೀನು? ಯಾವಾಗ ಬಂದ್ರೂ ಮನುಷ್ಯ ಮನೆಗೆ ಇರಲ್ಲ. 8 ದಿನಕ್ಕೊಮ್ಮ ಊರಾಗೆ ಇರ್ತಾನಂತ. 8 ದಿನಕ್ಕೊಮ್ಮೆ ಬರ್ತಾನಂತ ಈ ಕಡೆ. 8 ದಿನಕ್ಕೆ 4 ದಿನಕ್ಕೆ ಹಂಗೆ ಬರ್ತಾನಂತ. ಒಂದು ಸರಿ ಬಂದನಂದ್ರೆ ಮತ್ತೆ ಹಾಗೆ ಹೋಗಿ ಮತ್ತೆ 8 ದಿನಕ್ಕೆ ಬಿಟ್ಟು ಬರ್ತಾನಂತ. ಮನೆಗೆ ಜಾಸ್ತಿ ಇರಲ್ಲಂತವ ಈ ಕಡೆ. ಹೆಂಡತಿ ಮಕ್ಕಳು ಅದು ಏನಿಲ್ಲ, ಮನುಷ್ಯ ಬರೀ ಓಡಾಡ್ತಾನಂತ. ಅದು ಯಾವ ಊರಿಗೆ ಹೋಗ್ತಾನೋ ಏನು ಮಾಡ್ತಾನೋ, ಅದು ಎಂಥ ಕೆಲಸದ ಮೇಲೆ ಹೋಗ್ತಾನೋ ಏನೋ. ವಿಚಿತ್ರ ಅನ್ಸಲ್ಲ ಇದು ನಿನಗೆ? ನನಗಂತೂ ಕೇಳಿ ಚಿತ್ರ ಐತಿ ಬಿಡಪ್ಪ ಇದು. ನಾನು ಒಂದು ದಿನ ಹೆಂಡತಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಟ್ಟು ಉಳ್ದವಲ್ಲ. ಮುಂಜಾನೆ ಹೋದ್ರೆ ಸಂಜೆಗೆ ಮನೆಗೆ ಬರ್ತೀನಿ ನಾನು. ಒಂದಿನ ನನ್ನ ಮೊಮ್ಮಕ್ಕಳಿಗೆ ಹೆಂಡತಿಗೆ ಮಗನಿಗೆ ನೋಡಲಿಲ್ಲ ಅಂದ್ರೆ ನನ್ನ ಜೀವ ಸಮಾಧಾನ ಆಗಲ್ಲ. ಅದು ಹ್ಯಾಂಗೆ 8 ದಿನ ಬಿಟ್ಟು ಇರ್ತಾನೋ ಎನ್ಸುತ್ತೇನೋ ಇವ ಮನೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು. ಅದು ಹ್ಯಾಂಗೆ ಬಿಟ್ಟಿರ್ತಾನೋ ಏನೋ ಅನ್ನಿಸ್ತದೆ ನನಗಂತೂ. ಎಲ್ಲಿ ಇನ್ನೊಂದು ಫ್ಯಾಮಿಲಿಗಿನ್ನ ಅದ ಏನು ಅನ್ನಿಸ್ತದೆ ನನಗಂತೂ.
ನೀವೊಂದು ಆ ಕಡೆ ಇನ್ನೊಂದು ಫ್ಯಾಮಿಲಿನ ಅವ್ರು ಮಾರಿರ ನೋಡಿರೆ ಅವ್ರು ಮಾರಿ ನೋಡಿದ್ರೆ ಇನ್ನೊಂದು ಫ್ಯಾಮಿಲಿ ಇಟ್ಕೊಂಬಂಗೆ ಕಾಣಿಸ್ತಾರ ಅವರು. ನನಗೇನು ಹಂಗೆ ಅನ್ಸಲ್ಲ ಬಿಡ್ರಿ ನಿಮ್ಮ. ಅದು ಯಾರೂ ಇಲ್ಲಲ್ಲ ನೋಡ್ಕೊಂಬರು, ಇದು ಹೊಲ ಅದು ಎಲ್ಲ. ಹಾಗಾಗಿ ಒಬ್ಬನೇ ಮನುಷ್ಯ ಎಲ್ಲ ಕಡೆಗೆ ಓಡಾಡಬೇಕಲ್ಲ, ಅದಕ್ಕೆ ಟೈಮ್ ತಗೋತಿರ್ಬೇಕಷ್ಟು. ಇನ್ನೊಂದೇನು ಹಂಗೆ ಅಂಥ ಮನುಷ್ಯ ಇಲ್ಲ ಬಿಡ್ರಿ ನಿಮ್ಮ, ನೀವು ಒಂದು ಕಡೆ. ಈಗ ಕಾಟಕ್ಕೆ ಮನೆಗೆ ಬರ್ಲಕ್ಕಿಲ್ಲ. ಹೋಗ್ಲಿ ಬಿಡು, ಯಾಕೆ ಬೇಕು ನಮಗೆ ಅವ್ರ ಮನೆ ಸುದ್ದಿ ಅವ್ರಿಗೆ ಗೊತ್ತಿರ್ತದ. ನಾನು ಅನ್ನಿಸ್ತಲ್ಲ ಭಾಳ ಸರಿ ಹಿಂಗೆ ಐತಲ್ಲ, ಅದಕ್ಕಂದ ನಾನು ಅದು ಹೆಂಗೆ ಮನೆಗೆ ಬಿಟ್ಟಿರ್ತಾರಪ್ಪ ಅಂತ ಹಿಂಗೆ ಅನ್ನಿಸ್ತು. ಯಾಕೇನೋ ತಲೆ ಭಾಳ ಹುಡ್ಲಿಕತ್ತದ. ಈಗ ಚಾ ಕುಡಿಬೇಕು ಅನ್ಸ್ಲಾಗತ್ತದ. ಹೋಗಿ ಅವಾಗ ಕೇಳ್ದಲ್ಲ ಬ್ಯಾಡ ಅಂತಂದ, ಮತ್ತು ಈಗ ತೊಗೊಂಡು ಬಾ ಹೋಗಿ ಒಂದಿಟ್ಟು ಶುಂಠಿದ ಹಾಕ್ಕೊಂಡು ಮಾಡ್ಕೊಂಡು ಬಾ ಹೋಗಿ. ಚಂದ ಚಾ ಕುಡಿದು ಜರ ಮಕ್ಕೋತೀನಪ್ಪ, ತಲೆ ಭಾಳ ಅಂದ್ರೆ ಭಾಳ ಹುಡ್ಲಿಕತ್ತದ. ಹೋಗಿ ಜರ ನಮ್ಮ ಚಿನ್ನು ಕಳಿಸು. ಅವಾಗ ಚಾ ಮಾಡ್ಕೊಂಡು ಬರ್ತೀನಂತಂದ್ರೆ ನಮ್ಮ ಮನೆ ಅಂತ ಹೇಳ್ತೇನು, ಸೊನ್ನಿಲ್ಲ ಸೂಕ್ಷ್ಮ ಇಲ್ಲ ಅಂತ ಏಟ್ ಮಾತಾಡಿದ್ರಿ. ಈಗ ನಿಮ್ಗೆ ಸೊನ್ನಿ ಸೂಕ್ಷ್ಮ ಏನು ಕಾಣುವಲ್ದೇನ? ಒಂದು ಮಾತು ಅಂದ್ರೆ ಆಯ್ತು ನೋಡು, ಅದೇ ಹಿಡ್ಕೊಂಡು ಬೀಳ್ತಿ. ಹೋಗ್ಲಿ ಬಿಡು, ಈಗ ಹೋಗು ಮೊದಲ ಮಾಡ್ಕೊಂಡು ಬಾ ಹೋಗು. ತಲೆ ಹೊಡ್ಲಿಕತ್ತದ ನನಗೆ. ಹೋಗು ಒಂದಟ್ಟು ಚಾ ಮಾಡ್ಕೊಂಡು ಬಾ ಹೋಗು. ಹ್ಞೂ ಆಯ್ತು ತಗೋರಿ, ಮಾಡ್ಕೊಂಡು ಬರ್ತೀವಿ. ಈ ಕತೆಗೊಂದು ಲೈಕ್ ಕೊಡ್ರಿ. ಲೈಕ್ ಕೊಟ್ಟು ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡ್ಲಕತ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.